ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಅದರಲ್ಲೂ ಕೂಡ ಪೇಮೆಂಟ್ ರಿಲೇಟೆಡ್ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಸೊ ಫಸ್ಟ್ ಪೇಮೆಂಟ್ ಯಾವಾಗ ಆಗುತ್ತೆ, ಎಷ್ಟು ದಿನ ಬೇಕಾಗುತ್ತೆ, ಬ್ಯಾಂಕಿಗೆ ಯಾವಾಗ ಬರುತ್ತೆ, ಹಾಗೆಯೇ ನಮಗೆ ಕಮಿಷನ್ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ತೋರಿಸ್ತಾ ಇದೆ, ಬಟ್ ಬ್ಯಾಂಕಿಗೆ ಇನ್ನೂ ಕೂಡ ರಿಸೀವ್ ಆಗಿಲ್ಲ. ಈ ಎಲ್ಲ ಕ್ವಶನ್ಸ್ ಕೂಡ ಕೇಳಿದರೆ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಮೀಶೋದಲ್ಲಿ ಯಾವ ರೀತಿಯಾಗಿ ಪೇಮೆಂಟ್ ಆಗುತ್ತೆ, ಪೇಮೆಂಟ್ ಪ್ರೊಸೀಜರ್ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಓಕೆನಾ? ಫಾರ್ ಎಕ್ಸಾಂಪಲ್, ನೀವು ಒಂದು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ನೀವು ಜಾಯ್ನ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ನೀವು ವಿಡಿಯೋನ ಮಾಡಿ ಅಪ್ಲೋಡ್ ಕೂಡ ಮಾಡ್ತೀರಾ. ಅಲ್ಲಿ ಅಫಿಲಿಯೇಟ್ ಲಿಂಕನ್ನು ಕ್ರಿಯೇಟ್ ಮಾಡಿ ಹಾಕಿರ್ತೀರಾ, ಅಥವಾ ಆಟೋ ಡಿ ಎಮ್ಮಲ್ಲಿ ನೀವು ಲಿಂಕನ್ನು ಶೇರ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಸೊ ಆ ಒಂದು ಆಟೋ ಡಿ ಎಮ್ ಅಥವಾ ಅಫಿಲಿಯೇಟ್ ಲಿಂಕನ್ನು ಉಪಯೋಗಿಸ್ಕೊಂಡು ಯಾರಾದರೂ ನಿಮ್ಮ ಪ್ರಾಡಕ್ಟ್ನ, ಅಂದರೆ ಮೀಶೋದಲ್ಲಿ ನೀವು ಆರ್ಡ್ರ್ ಮಾಡಿ ವಿಡಿಯೋ ಮಾಡಿರೋ ಅಂಥ ಪ್ರಾಡಕ್ಟ್ನ ಯಾರಾದರೂ ಪರ್ಚೇಸ್ ಮಾಡಿದ್ದಾರೆ ಅಂತ ಅಂದರೆ ನಿಮಗೆ ಕಮಿಷನ್ ಬರುತ್ತೆ, ಓಕೆನಾ? ಅದು ಪೆಂಡಿಂಗ್ ಕಮಿಷನಲ್ಲಿ ಆ್ಯಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದ್ರ ಲಿಂಕ್ನ ಉಪಯೋಗಿಸ್ಕೊಂಡು ಬೇರೆ ಯಾರೋ ಒಬ್ಬರು ಆರ್ಡರ್ ಮಾಡಿದ್ದಾರೆ ಅಂತ ಅಂದರೆ ಅದು ಏನು ಪೆಂಡಿಂಗ್ ಕಮಿಷನ್ ಅಂತ ಬರುತ್ತೆ. ಸೊ ಅಲ್ಲಿ ಕಮಿಷನ್ ಆ್ಯಡ್ ಆಗುತ್ತೆ. ನಾನಲ್ಲಿ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಹಾಕಿರ್ತೀನಿ, ಓಕೆನಾ? ಸೊ ಪೆಂಡಿಂಗ್ ಕಮಿಷನಲ್ಲಿ ಅದು ಆ್ಯಡ್ ಆಗುತ್ತೆ. ನೆಕ್ಸ್ಟು ಅದು ಆರ್ಡರ್ ಮಾಡಿದಾದಮೇಲೆ 1 ವೀಕಷ್ಟು ಟೈಮು ಅವರಿಗೆ ಟೈಮ್ ಇರುತ್ತೆ, ಓಕೆನಾ, ರಿಟರ್ನ್ ಮಾಡಲಿಕ್ಕೆ. ಸೊ ಅವರು ರಿಟರ್ನ್ ಕೂಡ ಮಾಡ್ಬೋದು, ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತಂದರೆ. ಅಕಸ್ಮಾತ್ ರಿಟರ್ನ್ ಮಾಡಿದ್ದಾರೆ ಅಂತ ಅಂದರೆ ಆ ಪೆಂಡಿಂಗ್ ಕಮಿಷನಲ್ಲಿ ಇದ್ದಂತಹ ಅಮೌಂಟು ಕ್ಯಾನ್ಸಲ್ ಆಗುತ್ತೆ. ರಿಟರ್ನ್ ಮಾಡಿಲ್ಲ ಅಂತ ಅಂದರೆ 1 ವೀಕಷ್ಟು ಟೈಮ್ ಇರುತ್ತೆ. ರಿಟರ್ನ್ ಮಾಡಿಲ್ಲ ಅಂತಂದರೆ ಅದು ಕನ್ಫರ್ಮ್ಡ್ ಕಮಿಷನ್ಗೆ ಹೋಗುತ್ತೆ. ಪೆಂಡಿಂಗ್ ಕಮಿಷನಲ್ಲಿದ್ದು ಕನ್ಫರ್ಮ್ಡ್ ಕಮಿಷನ್ಗೆ ಹೋಗುತ್ತೆ. ಸೊ ಅಲ್ಲಿಗೆ ನಿಮ್ಮ ಒಂದು ಕಮಿಷನ್ ಕನ್ಫರ್ಮ್ ಆಗುತ್ತೆ, ಓಕೆನಾ? ಸೊ ಆ ಒಂದು ಕಮಿಷನ್ ನಿಮಗೆ ಬರುತ್ತೆ. ಆ ಕಮಿಷನ್ ಯಾವಾಗ ಬರುತ್ತೆ ಅಂತಂದರೆ, ನೀವು ನನ್ನ ಬ್ಯಾಂಕ್ ಅಕೌಂಟ್ ಹಾಗೆ UPIನ ಯಾವ ರೀತಿಯಾಗಿ ಲಿಂಕ್ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಸೊ ಆ ರೀತಿಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಬೇಕಾಗತ್ತೆ. ಲಿಂಕ್ ಮಾಡಿದ್ದೀರಾ ಅಂತ ಅಂದರೆ ಅದು ಏನಿರುತ್ತೆ ಕಮಿಷನ್ನು, ಫಸ್ಟ್ ಪೇಮೆಂಟ್ ಬಂದುಬಿಟ್ಟು ಒಂದು 40 to 45 ಡೇಸ್ ಆಗುತ್ತೆ ನಿಮಗೆ ರಿಸೀವ್ ಆಗೋದಕ್ಕೆ, ಓಕೆನಾ? ಕನ್ಫರ್ಮ್ ಆದಮೇಲೆ ಕಮಿಷನ್ನು 40 to 45 ಡೇಸ್ ಆಗುತ್ತೆ. ಅಲ್ಲಿವರೆಗೂ ಕೂಡ ಕಮಿಷನ್ ಬರೋದಿಲ್ಲ. ನೆಕ್ಸ್ಟು ಸೈಕಲ್ ವೈಸ್ ಬರುತ್ತೆ, ಪೇಮೆಂಟ್ ಸೈಕಲ್ ಅಂತ ಇರುತ್ತೆ, ಓಕೆನಾ? ವೀಕ್ಲಿ ಒನ್ಸು ನಿಮಗೆ ಕಮಿಷನ್ನು ಬರ್ತಾ ಹೋಗುತ್ತೆ ಮೀಶೋದಿಂದ. ನೀವು UPIನ ಲಿಂಕ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಡೈರೆಕ್ಟಾಗಿ UPIಗೆ ಆ ಒಂದು ಅಮೌಂಟು ರಿಸೀವ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಜಾಸ್ತಿ ಪ್ರೊಸೀಜರ್ ಏನೂ ಇಲ್ಲ, ಜಸ್ಟು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಬೇಕಾಗಿರುತ್ತೆ. ನೀವು ಇನ್ನೂ ಕೂಡ ಆ ವಿಡಿಯೋನ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ಒಂದು ಸರಿ ವಿಡಿಯೋನ ನೋಡಿ, ಇಲ್ಲಾಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋನ ನೋಡಿ. ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ ಯಾವ ರೀತಿಯಾಗಿ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡೋದು, ನೀವು ಕರೆಕ್ಟಾಗಿ ಲಿಂಕ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ನಾನು 2 ವೀಡಿಯೋಸ್ನ ಮಾಡಿದ್ದೀನಿ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡೋದ್ರ ಬಗ್ಗೆ. ಸೊ ಆ ರೀತಿಯಾಗಿ ನೀವು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಪೇಮೆಂಟು ರಿಸೀವ್ ಆಗುತ್ತೆ, ಓಕೆನಾ? ಸೊ ಇಷ್ಟೇ. ಇನ್ನು ಕಮಿಷನ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತಂದರೆ, ನೀವು ಅಫಿಲಿಯೇಟ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೀರಾ ಅಂತ ಅಂದರೆ ಅದ್ರ ಪ್ರೈಸ್ ಬಂದುಬಿಟ್ಟು 150 ರೂಪೀಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಅಫಿಲಿಯೇಟ್ ಕಮಿಷನ್ ಬಂದುಬಿಟ್ಟು 10% ಇರುತ್ತೆ ಅಂತ ಅಂದ್ಕೊಳ್ಳಿ. ಆಗ ನಿಮಗೆ 15 ರೂಪೀಸ್ ಕಮಿಷನ್ ಸಿಗುತ್ತೆ. ಸೊ ಆ ರೀತಿಯಾಗಿ ಜಾಸ್ತಿ ಪ್ರೈಸ್ ಇದ್ದರೆ ಜಾಸ್ತಿ ಕಮಿಷನ್ ಸಿಗುತ್ತೆ. ಈ ರೀತಿಯಾಗಿ ನೋಡಿಬಿಟ್ಟು ನೀವು ಕಮಿಷನ್ನ ನೋಡಿ ಆರ್ಡರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ ರೀತಿಯಾಗಿಯೇ ಕ್ಯಾಲ್ಕುಲೇಟ್ ಆಗುವಂಥದ್ದು ಕಮಿಷನು. ನೆಕ್ಸ್ಟ್ ಬಂದುಬಿಟ್ಟು ಈ ಕಮಿಷನ್ ಬಂದಿರೋವಂಥದ್ದನ್ನೆಲ್ಲ ಎಲ್ಲಿ ಚೆಕ್ ಮಾಡಬೇಕು ಅಂತಂದರೆ, ನೀವು ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಕೆಳಗಡೆ ಪೇಮೆಂಟ್ ಆಪ್ಷನ್ ಸಿಗುತ್ತೆ ನಿಮಗೆ. ಸೊ ಪೇಮೆಂಟ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ತೋರಿಸುತ್ತೆ 7 ಡೇಸ್ಗೆ, 28 ಡೇಸ್ಗೆ, ಲೈಫ್ ಟೈಮ್ಗೆ ಎಷ್ಟೆಷ್ಟೆಲ್ಲ ಕಮಿಷನ್ ಬಂದಿದೆ ನಿಮಗೆ ಅಂತ ಹೇಳ್ಬಿಟ್ಟು. ಸೊ ಅದು ಯಾವ ಪ್ರಾಡಕ್ಟಿಗೆ ಬಂದಿದೆ ಅಂತಲೂ ಕೂಡ ತೋರಿಸುತ್ತೆ. ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಪೆಂಡಿಂಗ್ ಕಮಿಷನ್ ಎಷ್ಟು, ಕನ್ಫರ್ಮ್ ಆಗಿರೋವಂಥ ಕಮಿಷನ್ ಎಷ್ಟು, ಪೇ ಆಗಿರೋವಂಥ ಕಮಿಷನ್ ಎಷ್ಟು, ಎಲ್ಲನೂ ಕೂಡ ತೋರಿಸುತ್ತೆ. ಸೊ ಇದು ಕಮಿಷನ್ ರಿಲೇಟೆಡು. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದೆ ಕಮಿಷನ್ ಬಗ್ಗೆ, ಅಥವಾ ಪೇಮೆಂಟ್ ರಿಸೀವ್ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಅದ್ರ ಬಗ್ಗೆನೂ ಕೂಡ ವೀಡಿಯೋಸ್ನ ಮಾಡ್ತೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ರಿಲೇಟೆಡ್, ಹಾಗೆ ಜಾಬ್ಸ್ ರಿಲೇಟೆಡ್, ಈ ಥರ ಎಲ್ಲ ವೀಡಿಯೋಸ್ ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ಎಲ್ಲನೂ ಕೂಡ ಯೂಸ್ಫುಲ್ ಕಂಟೆಂಟ್ಗಳೇ. ಸೊ ನಿಮಗೆ ಟೈಮ್ ವೇಸ್ಟ್ ಆಗೋದಿಲ್ಲ. ಸೊ ಥ್ಯಾಂಕ್ ಯು.